ಟಿವಿ ಹೊಚ್ಚಿದ್ರಲ್ಲಿ ವೈಟ್ ಆಗೋಕೆ ಬೆಳಗ್ಗೆ ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ ಇವತ್ತು 1 kg ಆಗುವಷ್ಟು ಗೇರು ಬೀಜ ಇತ್ತು. ಅದನ್ನು ಸುಡುವ ಹೇಳಿ ಎಲ್ಲ ಈಗ ಶುರು ಮಾಡ್ಕೊಂಡಿದೆ. ಹಾಗೆ ನಂಗೆ ನೆನಪಿರೋ ಹಂಗೆ ಮೊದಲೆಲ್ಲ ನಮ್ಮ ಮನೆಯಲ್ಲಿ ಗೇರು ಬೀಜ ಎಲ್ಲ ರಾಶಿ ಇತ್ತಿತ್ತು. ಮತ್ತು ಅಂಗಡಿಯಿಂದೆಲ್ಲ ಗೇರು ಬೀಜವನ್ನು ತಂದದ್ದೇ ಇಲ್ಲಾಗಿತ್ತು. ಈಗಂತೂ ಎಲ್ಲ ಅಂಗಡಿಯಿಂದನೇ ತಂದ್ಕೊ ತಿನ್ನೋದಾಗಿದೆ. ಮತ್ತು ನಮ್ಮಲ್ಲಿ ಗೇರು ಬೀಜದ ಮರ ಎಲ್ಲ ಸುಮಾರು ಅದೇ, ಆದರೆ ಅದಕ್ಕೆ ರಾಶಿ ಕಾಯಿ ಕೂಡ ಆಯ್ತದೆ, ಗೇರು ಹಣ್ಣೆಲ್ಲ ಆಯ್ತದೆ. ಆದರೆ ಒಂದು ಬೀಜ ಕೂಡ ನಮ್ಮ ಕೈಗೆ ಸಿಕ್ಕುವುದಿಲ್ಲ. ಎಲ್ಲ ಮಂಗ ಮತ್ತು ಬೇರೆ ಬೇರೆ ಕಾಡು ಪ್ರಾಣಿ ಎಲ್ಲ ತಿನ್ಕೊಂಡು ಹೋಗ್ತದೆ. ಹಾಗಾಗಿ ನಾವು ಅದನ್ನು ಕೊಯ್ದು ಮಾರಾಟ ಮಾಡೋದಾಗಲಿ ಮತ್ತು ಪ್ರಾಣಿಗಳಿಂದ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೇ ಹೋಗೋದಿಲ್ಲ. ಪಾಪ ಎಲ್ಲನೂ ನಮ್ಮ ಹೊಟ್ಟೆಪಾಡಿಗೋಸ್ಕರ ನೋಡ್ಕೊತ ಹೋದರೆ ಅವ್ರ ಹೊಟ್ಟೆಪಾಡು ನೋಡೋರು ಯಾರು ಅಲ್ವಾ. ಹಾಗಾಗಿ ನಮ್ಮನೆ ಹತ್ತಿರ ಇರುವಂಥ ಸುಮಾರಷ್ಟು ಹಣ್ಣುಗಳನ್ನೆಲ್ಲ ನಾವು ಅವರಿಗೇ ಬಿಟ್ಬಿಟ್ಟಿದ್ವಿ. ಮಂಗಕ್ಕಾಗಿರ್ಬೋದು, ಮತ್ತು ಇನ್ನು ಕೆಲವೊಂದು ಕಾಡು ಪ್ರಾಣಿಗಳು, ಕಾಡು ಬೆಕ್ಕು, ಆಮೇಲೆ ಕೆಂಜಳಿಲು, ಹೀಗೆ ರಾಶಿ ಪ್ರಾಣಿ ಬರ್ತದೆ, ಅದಕ್ಕೆಲ್ಲ ಬಿಟ್ಟಿರು. ಗೇರಣ್ಣಾಗಿರ್ಬೋದು, ಮುರುಗಿ ಹಣ್ಣು, ಆಮೇಲೆ ಉಪ್ಪಂಗಿ ಹಣ್ಣಾಗಿರ್ಬೋದು, ಕಾಡು ಸಂಪಿಗೆ ಹಣ್ಣು, ಹೀಗೆ ಸುಮಾರಷ್ಟೆಲ್ಲ ಹಣ್ಣಿನ ಮರ ಅದೇ. ಅದ್ರ ಹಣ್ಣೆಲ್ಲನೂ ನಾವು ಕಾಡು ಪ್ರಾಣಿಗೆ ಅಂತಲೇ ಬಿಟ್ಟಿಟ್ಟಿದ್ದು ಮನೆ ಹತ್ತಿರ ಇರೋದೆಲ್ಲನೂ. ಮತ್ತು ಅದರದ್ದು ಎಲ್ಲರೂ ಅಪ್ಪಿತಪ್ಪಿ ಅವು ತಿಂದು ಹೆಚ್ಚಾಗಿರೋದು ಮಾತ್ರ ಈಗ ಹೆಕ್ಕೊಂಡು ಬಂದು ಇಟ್ಕೊಂಡು 1 kg ಆಗುವಷ್ಟು ಗೇರು ಬೀಜ ಇತ್ತು. ಅದನ್ನಂತೂ ಸುಟ್ಕೊ ತಿನ್ನಬೇಕು ಹೇಳಿ ತುಂಬ ಅನ್ನಿಸ್ತಾಯಿತ್ತು, ಆಸೆ ಆಗ್ತಾಯಿತ್ತು. ಹಾಗಾಗಿ ಅದಷ್ಟನ್ನು ಈಗ ಸುಡುವ ಹೇಳಿ ಕೆಲಸ ಮಾಡ್ತಾಯಿದ್ದೀನಿ. ಅಂಗಡೀಲಿ ತನಕ ತಿನ್ನೋ ಗೇರು ಬೀಜಕ್ಕಿಂತಲೂ ಈ ಥರ ಸುಟ್ಟಿ ಇರುವಂಥ ಗೇರು ಬೀಜದ ರುಚಿನೇ ಬೇರೆ. ಸೊ ತುಂಬಾ ರುಚಿಯಾಗಿರ್ತದೆ ಅದು. ಪ್ರತಿ ವರ್ಷವೂ ಕೂಡ ಅಷ್ಟೇ 1 kg ಆಗೋಷ್ಟೇನೋ ಸಿಗ್ತದೆ. ಅಂದರೆ ಅವೆಲ್ಲ ತಿಂದು ಹೆಚ್ಚು ಉಳಿದಿದ್ದು ಅದನ್ನೆಲ್ಲ ಈ ರೀತಿ ಬೆಂಕಿ ಹಾಕಿ ಸುಟ್ಟು ತಿಂದ್ರಂತೂ ಸಿಕ್ಕಾಪಟ್ಟೆ ರುಚಿ ಇರ್ತದೆ. ಯಾರೆಲ್ಲ ಈ ಥರದ ಟೇಸ್ಟ್ ನೋಡಿದ್ರಿ ಅಂತ ಕಾಮೆಂಟ್ ಮಾಡಿ ಆಯಿತಾ. ಹಾಗೆ ಮತ್ತು ಇದನ್ನು ಸುಡುವಾಗೆಲ್ಲ ತುಂಬ ಡೇಂಜರ್ ಆಯ್ತು. ಅದರ ಸೊನೆ ಎಲ್ಲ ಸಿಡಿತದೆ, ಮುಖ ಮುಸುಡೆಲ್ಲನೂ ಸುಟ್ಕೊಬೇಕಾಗೋದು. ಹಾಗೆ ಸ್ವಲ್ಪ ನಾನು ತುಂಬ ದೂರೆಲ್ಲ ನಿಂತ್ಕೊಂಡು ಸರ್ಕಸ್ ಮಾಡ್ಕೊಂಡು ಸುಟ್ಕೊಂಡು ಈಗ ಕೊನೆ ಹಂತಕ್ಕೆ ಜಪ್ಪೋದಕ್ಕೆ ಬಂದೆ. ಈಗ ಜಪ್ಪಿದ್ರೂ ಕೂಡ ಅಷ್ಟೇ ಕೈಯೆಲ್ಲ ಸೊನೆಯಾಗಿ ಒಂದು 4-5 ದಿನ ಎಲ್ಲ ಕೈಯೆಲ್ಲ ಫುಲ್ ಒಂಥರ ಸುಟ್ಟು ಹೋದ ರೀತಿ ಇರ್ತದೆ. ಈಗ ಮಾವಿನಕಾಯಿ ಸೊನೆ ಎಲ್ಲ ತೆಗೆದ್ರೆ ಹೆಂಗೆ ಆಯ್ತದೆ ನೋಡಿ, ಅದೇ ಥರನೇ ಆಯ್ತದೆ ಈಗ ಗೇರು ಬೀಜನ ಸೊನೆ ತೆಗೆದ್ರೂ. ಇದಂತೂ ತುಂಬ ರುಚಿ ತಿನ್ನೋಕ್ಕೆ. ಹಾಗೆ ನಾವಂತೂ ತಿಂತೀವಿ, ನೀವು ತಿಂದಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ವೆಲ್ಕಮ್ ಬ್ಯಾಕ್ ದ ಹೊನ್ನಾರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಿನ್ನೆ ದಿನ ವ್ಲಾಗ್ ಮಾಡಲಿಲ್ಲ, ಮೊನ್ನೆ ವ್ಲಾಗ್ನೇ ಸ್ವಲ್ಪ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ದಿನ ಅಂತೂ ಫುಲ್ ಬ್ಯುಸಿ ನಾನು, ಯಾಕೆಂತಂದರೆ ವೀಳ್ಯದೆಲೆ ಕೊಯ್ಲಾಗ್ತಾಯಿದೆ ನೋಡಿ. 200 ವೀಳ್ಯದೆಲೆ ಕಟ್ಟು ಕೊಡಬೇಕಿತ್ತು ಅವರಿಗೆ. ಒಂದು ಕಟ್ಟಲ್ಲಿ 100 ಎಲೆ ಇರ್ತದೆ, ಹಾಗೆ ಅದೇ ರೀತಿ 200 ಕಟ್ಟನ್ನು ನಾವು ಕೊಡಬೇಕಾಗಿತ್ತು. ಹಾಗಾಗಿ ಒಂದು ಬೆಳಿಗ್ಗೆ ಚಹಾ ಕುಡ್ಕೊಂಡು ಎಲೆ ಸಾರಿಕೆ ಮಾಡೋ ಕೂತಿದ್ರೆ ಸಂಜೆ 6:30 ತನಕನೂ ಅದೇ ಕೆಲಸ ಆಯ್ತಿತ್ತು. ಮತ್ತು ಇವತ್ತು ಕೂಡ ಕೆಲಸ ಉಂಟು. ಈಗ ಒಂದು 4-5 ದಿನದಿಂದ ನಾನು ಬರೀ ವೀಳ್ಯದೆಲೆ ಸಾರಿಕೆ ಮಾಡೋದೇ ಆಗಿಬಿಟ್ಟಿದೆ. ಕೂತು ಬೇಜಾರು ಬಂದುಬಿಡ್ತದೆ, ಆದರೆ ಏನು ಮಾಡೋದು, ಮಾಡಬೇಕಲ್ಲ ಹೊಟ್ಟೆಪಾಡಿಗೋಸ್ಕರ. ಸೊ ಹಾಗೆ ಫ್ರೆಂಡ್ಸ್, ಇವತ್ತು ಸ್ವಲ್ಪ ವ್ಲಾಗ್ನ ಮಾಡುವ. ಮತ್ತು ಅದು ಇವತ್ತು ದಿನನೇ ನಾನು ಅಪ್ಲೋಡ್ ಮಾಡ್ತೇನೆ ಅಂತ ಗೊತ್ತಿಲ್ಲ, ಕಂಪ್ಲೀಟ್ ಆಗ್ತದೆ ಇಲ್ಲೋ ಅಂತ ಗೊತ್ತಿಲ್ಲ. ಸುಮ್ಮನೆ ಕೆಲವೊಂದು ಕ್ಲಿಪ್ಪಿಂಗ್ಸನ್ನೆಲ್ಲ ತಗೊಳ್ತಾ ಹೋಗ್ತೀನಿ, ಹಾಗೆ ಯಾವಾಗ ಕಂಪ್ಲೀಟ್ ಆಗ್ತದೆ ಅಂತ ನೋಡುವ. ಹಾಗೆ ಇವತ್ತು ನಂದು ಈಗ ಎಂಥ ಕೆಲಸ ಆಯ್ತಂದರೆ, ಚಹಾ ಕುಡ್ಕೊಂಡಾದ್ಮೇಲೆ ಮನೆಯದು ಬದಿದೆಲ್ಲ ಸಿಂಗಾರಿ ಇದ್ದವು, ಅವ್ರಿಗೆಲ್ಲ ಕಚ್ಚೆಲ್ಲ ಕೊಟ್ಟು ಹೀಗೆ ಸುಮಾರಷ್ಟೆಲ್ಲ ಕೆಲಸ ಮುಗಿಸ್ಕೊಂಡು ತೋಟಕ್ಕೆ ಹೋಗಿ ಜಾಯಿಕಾಯಿ ಕೊಯ್ಕ ಬಂದ್ಕೊಂಡು ಅದನ್ನು ಭಾಗ ಮಾಡಿ ಸಿಪ್ಪೆ ತೆಗ್ದು ಹೂ ಬೇರೆ ಬೀಜ ಬೇರೆ ಎಲ್ಲ ಮಾಡಿ ಒಣಗ್ಸೋದಕ್ಕಿಟ್ಟೆ. ಮಳೆ ಶುರುವಾಗಿದೆ. ಇಷ್ಟೊತ್ತನೂ ಫುಲ್ ಬಿಸಿಲಿತ್ತು. ಈಗ ನಾನು ಕೆಲಸ ಮುಗಿಸ್ಕೊಂಡು ಅದನ್ನು ಬಿಸಿಲಲ್ಲಿ ಇಡುವ ಅಂತೇಳಿ ಇಡೋ ತನಕ ಈಗ ಸಣ್ಣಕ್ಕೆ ಮಳೆ ಬರ್ತಾಯಿದೆ. ಆದರೆ ಇದು ಪೂರ್ತಿ ಜೋರು ಮಳೆ ಅಲ್ಲ, ಈಗ ಹೊಟ್ಟೆ ಕಿಚ್ಚನ್ ಮಳೆ ಬರ್ತದೆ ನೋಡಿ, ಆ ಥರ ಮಳೆ ಆಗ್ತಾಯಿದೆ. ಹೀಗೆ ಉಂಟು ನೋಡಿ ಫ್ರೆಂಡ್ಸ್. ಜಾಯಿಕಾಯಿ ಕೊಯ್ಕ ಬಂದು ಅದರ ಸಿಗದಿ ಈ ಥರ ಬೀಜ ಮತ್ತು ಇದನ್ನು ಮಾಡುವಷ್ಟರಲ್ಲೇ ಸಾಕಾಗೋಯಿತು. ಕೊಕ್ಕಿ ತಗೊಂಡೆಲ್ಲ ಜಾಯಿಕಾಯಿ ಕೊಯ್ದೆ, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು ಫ್ರೆಂಡ್ಸ್.
ಅದೆಷ್ಟು ಕೆಲಸ ಮುಗಿಸ್ಕೊಬರೋದಾಗ ಇನ್ನೂ ಒಂದು 5-6 ಮರ ಉಂಟು. ಅದೇ ಜಾಯಿಕಾಯಿ ಹಿಂಗಾಗಿದೆ ಅಂತ. ಮತ್ತು ಈ ಜಾಯಿಕಾಯಿ ಎಲ್ಲನೂ ಯಾವ್ಯಾವುದಕ್ಕೆ ಯೂಸ್ ಮಾಡ್ತಾರೋ ಗೊತ್ತಿದೆಯಲ್ಲ ನಿಮಗೆ, ಗರಂ ಮಸಾಲಕ್ಕೆ, ಮತ್ತು ಸಿಹಿ ಅಡುಗೆ ಮಾಡೋದಕ್ಕೆ, ಖಾರ ಅಡುಗೆ ಮಾಡೋದಕ್ಕೆ, ಚಿಕನ್ ಮಟನ್ ಇದಕ್ಕೆಲ್ಲವನ್ನು ಉಪಯೋಗಿಸ್ತಾರೆ. ಅದರಲ್ಲೂ ಈ ಹೂವು ಅಂತೂ ತುಂಬ ಡಿಮ್ಯಾಂಡ್. ಕೆ ಜಿಗೆ 1300 1500 ಹೀಗೆಲ್ಲ ಇರ್ತದೆ. ಹೂವಿಗೆ ಜಾಸ್ತಿ ಡಿಮ್ಯಾಂಡ್. ಮತ್ತು ಇದು ಈ ಬೀಜ 10 ಕೆ ಜಿ ಬೀಜ ಇದ್ದರೆ ಈ ಹೂವು 1 ಕೆ ಜಿ ಸಿಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ಇದಂತೂ ಮಟನಿಗಂತೂ ಜಾವಿತ್ರಿ ಹೂವಿಲ್ದೇ ಸಾಂಬಾರು ಮಾಡೋದೇ ನೋಡಿ. ಅದನ್ನು ಹಾಕಿದ್ರೇ ತುಂಬ ಟೇಸ್ಟ್ ಮಟನ್ ಸಾರಿಗೆ. ಹಾಗೆ ನೀವ್ಯಾರು ಮಾಡುವರಿದ್ದರೆ ಬಳಸಿ ಜಾವಿತ್ರಿ ಹೂವನ್ನು ಹಾಕಿ ಮಟನ್ ಸಾಂಬಾರನ್ನು. ಬೆಳಗ್ಗೆಯಿಂದ ಇನ್ನೂ ವೀಳ್ಯದೆಲೆ ಸಾರಿಕೆ ಮಾಡಲಿಲ್ಲ. ಜಾಯಿಕಾಯಿ ಕೆಲಸ ಮಾಡೋದ್ರೆಲ್ಲ ಆಯಿತು. ಈಗ ಎಲೆ ಸಾರಿಕೆ ಮಾಡೋ ಕೆಲಸ ಶುರು ಆಗ್ತಿದೆ ನಮ್ಮದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಎಷ್ಟು ದಿನದ ವಿಡಿಯೋ ಒಂದರಲ್ಲೇ ಸೇರ್ತಾಯಿದೆ ಅಂತ ಗೊತ್ತಿಲ್ಲ. ಹಾಗೆ ನಿನ್ನೆ ದಿನ ನಾನು ಕುಮಟ ಹಲಸಿನ ಮರಕ್ಕೆ ಹೋಗಿ ಬಂದೆ. ತುಂಬಾ ಖುಷಿ ಆಯಿತು. ಹಾಗೆ ಗಿಡ ಎಲ್ಲ ತಗೊಂಡು ಮತ್ತು ವಿಡಿಯೋ ಎಲ್ಲ ಮಾಡಲಿಕ್ಕಾಗಲಿಲ್ಲ. ನಾನು ಮತ್ತು ದಾದ ಬೈಕಲ್ಲಿ ಹೋಗಿದ್ದರು. ಹೋಗಿ ಬರ್ತಾ ಬೈಕ್ ಹಾಳಾಗಿ ಮತ್ತು ಗ್ಯಾರೇಜಿಗೆ ತಗೊಂಡೋಗಿ ಸರಿ ಮಾಡಿಸ್ಕೊಂಡು ಬರೋ ತನಕನೂ ಸಾಕಾಗಿಬಿಡ್ತು. ಆ ಗ್ಯಾಪಲ್ಲಂತೂ ನನಗೆ ಲೋಗೋ ಬೇಡ, ಏನು ಬೇಡ, ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದರೆ ಸಾಕು ಅಂತ ಅನಿಸ್ಬಿಟ್ಟಿತ್ತು. ತಲೆ ಬಿಸಿ ಎಲ್ಲ ಆಗಿ ಬೈಕ್ ಹಾಳಾಯಿತು. ನಾವು ಬೈಕ್ ತಗೊಂಡು ಇಷ್ಟು ವರ್ಷದಲ್ಲಿ ಇನ್ನುವರೆಗೂ ಕೂಡ ಒಂದು ಸರಿನೂ ಹಾಳಾಗಿದ್ದು ಅಥವಾ ಮತ್ತಿದಾರಿಯಲ್ಲೆಲ್ಲೂ ಕೈ ಕೊಟ್ಟಿದ್ದಿಲ್ಲಾಗಿತ್ತು. ಇದು ಫಸ್ಟ್ ಟೈಮ್ ಈ ಥರ ಆಯಿತು. ಹಾಗೇ ಅದೆಲ್ಲ ಸರಿ ಮಾಡಿಸ್ಕೊಂಡು ನಿನ್ನೆ ಸಂಜೆ ಒಂದು 6-6:30 ಅಷ್ಟೊತ್ತಿಗೆಲ್ಲ ಮನೆಗೆ ಬಂದು ಮುಟ್ವಿ. ಹಲಸಿನ ಮೇಳ ಕುಮಟದಲ್ಲಿ ಫಸ್ಟ್ ಟೈಮ್ ಅಂತ ಅಂದ್ಕೊತೀನಿ. ತುಂಬ ಚೆನ್ನಾಗಾಗಿತ್ತು. ಹೋದ ವರ್ಷ ನಾವು ಮೈಸೂರಿಗೆ ಹೋಗಿದ್ವಿ. ಈ ವರ್ಷ ಅಂತೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಆಯಿತು. ಭಟ್ಕಳದಲ್ಲೂ ಕೂಡ ಆಗಿತ್ತು. ಇನ್ನು ನಮ್ಮ ಹೊನ್ನಾವರದಲ್ಲೊಂದು ಆಗೋದಿದೆ, ಯಾವಾಗಂತ ಗೊತ್ತಿಲ್ಲ. ಮತ್ತು ಸಿಕ್ಕಾಪಟ್ಟೆ ಜನ. ಪ್ರತಿಯೊಂದು ಐಟಮ್ಸ್ ಕೂಡ ಬಂದಿದೆ. ಬಟ್ಟೆ, ಆಮೇಲೆ ಬ್ಯಾಗು, 1 ಗ್ರಾಮ್ ಗೋಲ್ಡು, ಆಮೇಲೆ ಫ್ಯಾನ್ಸಿ ಜ್ಯುವೆಲ್ರೀಸು, ಹೀಗೆ ಹೆಣ್ಮಕ್ಳಿಗೆಲ್ಲ ಬ್ಯಾಗ್ ಆಗಿರ್ಬೋದು, ಚಪ್ಪಲಿ, ಬಟ್ಟೆ, ಚೂಡಿದಾರ್ ಸೆಟ್ಟು, ಆಮೇಲೆ 2 ಪೀಸ್ ಸೆಟ್ಟು, 3 ಪೀಸ್ ಸೆಟ್ಟು, ಟಾಪ್ಸು, ಜೀನ್ಸು, ಹೀಗೆ ಪ್ರತಿಯೊಂದು ಐಟಮ್ಸ್ ಬಂದಿದೆ. ಮತ್ತು ತರಕಾರಿ ಬೀಜ, ಹೂವಿನ ಬೀಜ, ಹೂವಿನ ಗಿಡ, ಪಾಟ್ಸ್ ಆಗಿರ್ಬೋದು, ಆಮೇಲೆ ಹಣ್ಣಿನ ಗಿಡ, ಹೀಗೆ ಎಲ್ಲ ಐಟಮ್ಸ್ ಕೂಡ ಬಂದಿದೆ. ಮತ್ತು ಬೇರೆ ಬೇರೆ ವೆರೈಟೀಸ್ನ ಹಲಸಿನ ಹಣ್ಣು ಆಗಿರ್ಬೋದು, ಆಮೇಲೆ ಮಾವಿನ ಹಣ್ಣು ಬೇರೆ ಬೇರೆ ರೀತಿದು, ಆಮೇಲೆ ಮಾವಿನ ಹಣ್ಣಿಂದು, ಹಲಸಿನ ಹಣ್ಣಿಂದು ಎಲ್ಲ ಬೇರೆ ಬೇರೆ ರೀತಿಯ ಅಡುಗೆಗಳು, ಹೀಗೆ ತುಂಬ ಐಟಮ್ಸ್ ಎಲ್ಲ ಬಂದಿದೆ. ಸೊ ಖುಷಿ ಆಯಿತು. ಹಾಗೆ ಒಂದು ಒಳ್ಳೆ ಅನುಭವ ಸಿಕ್ತು ಅಲ್ಲಿಗೆ ಹೋಗಿ. ದಾದನನ್ನು ಕರ್ಕೊಂಡು ಹೋಗಿದ್ದೆ. ದಾದನಿಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ನಾನು ಹೋಗಿ ಹಲಸಿನ ಮೇಳದಲ್ಲಿ ಏನೇನು ತಗೊಂಡಿದ್ದೀನಿ ಅಂತಂದರೆ, ತರಕಾರಿ ಬೀಜ ತಗೊಂಡಿದ್ದೀನಿ, ನನ್ನ ಹತ್ರ ಇಲ್ಲಿಗಿರುವಂಥದ್ದು. ಆಮೇಲೆ ಹಣ್ಣಿನ ಗಿಡ ತಗೊಬಂದಿದ್ದೀನಿ. ಆಮೇಲೆ ಹಲಸಿನ ಹಣ್ಣಿನ ಜಾಮು, ಆಮೇಲೆ ಹೀಗೆ ಅದರದ್ದೆಲ್ಲ ಬೇರೆ ಬೇರೆ ತಿಂಡಿಗಳು. ಆಮೇಲೆ ಒಂದು 5-6 ಕೆ ಜಿದು ಒಂದು ದೊಡ್ಡ ಹಲಸಿನ ಹಣ್ಣನ್ನು ತಗೊಂಡಿದ್ವಿ. ನಾಗೂರ ಹಲಸು ತುಂಬಾ ಟೇಸ್ಟಿಯಾಗಿತ್ತು. ಮನೆಗೆ ತಗೊಂಡ್ಬಂದಿದ್ರು. ಕೆ ಜಿಗೆ 80 ರೂಪಾಯಿ ಆಗಿತ್ತು. ಹಾಗೆ 5-6 ಕೆ ಜಿ ಹತ್ತತ್ರ ಇತ್ತು. ಒಂದು ಹಲಸಿನ ಹಣ್ಣನ್ನೇ ತಗೊಂಡು ಬಂದಿದ್ದೆ. ಮತ್ತು ಸಣ್ಣ ಬಾಕ್ಸಲ್ಲಿ ಹಾಕಿರ್ತಾರೆ ಅವರು. 1/4 ಕೆ ಜಿದು ಹೀಗೆ 150 ರೂಪಾಯಿ 100 ರೂಪಾಯಿ ಅಂತೆ ಬಾಕ್ಸಲ್ಲಿ ಮಾರಾಟ ಮಾಡ್ತಾರೆ. 1/4 ಕೆ ಜಿ ಆ ರೀತಿಯಲ್ಲಿ ಬಾಕ್ಸು. ಅದಂತ ಅಂದರೆ ನಮಗೆಲ್ಲೂ ಸಾಲೋದಿಲ್ಲ ಹೇಳಿ ಒಂದು ದೊಡ್ಡ ಹಲಸಿನ ಹಣ್ಣನ್ನೇ ತಗೊಬಂದಿದ್ವಿ, ನಾನು ಮತ್ತು ದಾದ. ಆಮೇಲೆ ಮಾವಿನ ಹಣ್ಣು ಒಂದು 2-3 ವೆರೈಟಿದು. ಮಾವಿನ ಹಣ್ಣು ಕೂಡ ರೇಟು ಸ್ವಲ್ಪ ಕಡಿಮೆನೇ ಇತ್ತು, 120. ಮಲ್ಗೋವಾ ಆಗಿರ್ಬೋದು, ರಸ್ಪುರಿ, ಆಮೇಲೆ ಏನೇನೋ ಬೇರೆ ಬೇರೆ ವೆರೈಟೀಸ್ ಇದೆ. ನಾನು ಕೇಳ್ದಾಗಿರುವಂಥ ಮಾವಿನ ಹಣ್ಣಿನ ವೆರೈಟೀಸ್ ಎಲ್ಲ ಇತ್ತು. ಎಲ್ಲ ಮಾವಿನ ಹಣ್ಣಿಂದೆಲ್ಲನೂ ಟೇಸ್ಟ್ ಅಲ್ಲ ಅಷ್ಟೇ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ತಗೊಂಡು ಮನೆಗೆ ಬಂದ್ವಿ. ಹಾಗೆ ಹಣ್ಣಿನ ಗಿಡ ತೋರಿಸ್ತೇನೆ ನಿಮಗೆ. ಫ್ರೂಟ್ಸ್ ಪ್ಲ್ಯಾಂಟ್ ಯಾವ್ದು ತಗೊಂಡಿದ್ದೀನಿ ಹೇಳಿ. ಕವರಿಂದ ತಂದಿರೋದು ಹಾಗೆ ಇಟ್ಟಿದ್ದೀನಿ. ಈಗ ಬೆಳಿಗ್ಗೆ ಸ್ವಲ್ಪ ನೀರೆಲ್ಲ ಹಾಕಿದ್ದೀನಿ, ಬಿಸಿಲೆಲ್ಲ ನೀರೆಲ್ಲ ಡ್ರೈ ಆಗಿಬಿಡ್ತು. ಆಮೇಲೆ ಇದು ಎಂಥ ಗಿಡ ಹೇಳಿ, ಅಮಟೆಕಾಯಿ ಗಿಡ, 500 ರೂಪೀಸ್ ಅಮಟೆಕಾಯಿ ಗಿಡಕ್ಕೆ. ಆಮೇಲೆ ಇದು ದಾಳಿಂಬೆ ಗಿಡ. ನಾನು ಹೋದ ವರ್ಷ ದಾಳಿಂಬೆ ಗಿಡ ತಂದಿದ್ದೆ, ಆದರೆ ಅದು ಬದುಕಲೇ ಇಲ್ಲ. ಈ ಗಿಡನಾದರೂ ಬದುಸ್ಕೊಳ್ಬೇಕು ಹೇಳಿ ಅಂದ್ಕೊತ ಇದ್ದೀನಿ, ನೋಡಬೇಕು. ದಾಳಿಂಬೆ ಗಿಡಕ್ಕೆ 250.
ಆಮೇಲೆ ಇದು ಸೀತಾಫಲ ಗಿಡವನ್ನು ತಗೊಂಡಿದ್ದೀನಿ. ಆಮೇಲೆ ಇದು ಆಲ್ ಸೀಸನ್ ಚಿಕ್ಕು ವೆರೈಟಿ, ಇದು ಒಂದು 4 ಗಿಡ ತಗೊಂಡಿದ್ದೀನಿ. ಹೀಗೆ ನಾನು ಜಾಯಿಕಾಯಿ ಕೊಯ್ದದ್ದು ಸಮಯ ಅಂತೂ ತುಂಬ ಚಲೋ ಇತ್ತು ಅಂತ ಕಾಣ್ತದೆ. ಕೊಯ್ದವಾಗಿಂದನೂ ಫುಲ್ ಬಿಸಿಲು 3-4 ದಿನದಲ್ಲಿ. ಅದರಲ್ಲಿ 2 ದಿನ ಈ ಹೂವಂತೂ ಒಣಗೇ ಬಿಡ್ತು. ಇದಕ್ಕೆ ಒಂದಿನ ಬಿಸಿಲೇ ಸಾಕಾಯ್ತದೆ. ಅಂತೂ ಇದೆಲ್ಲ ಚೆನ್ನಾಗಿ ಒಣಗ್ತು. ಹಾಗೆ ಇದನ್ನೆಲ್ಲ ಈಗ ಒಂದು ಕೊಟ್ಟೆಯಲ್ಲಿ ಹಾಕಿ ಕಟ್ಟಿಡಬೇಕು. ಇನ್ನು ಎಲ್ಲನೂ ಒಣಗಿದ್ಮೇಲೆ ಒಂದೇ ಸರಿ ಮಾರಾಟ ಮಾಡೋಕ್ಕಾಯ್ತದೆ. ಈ ವರ್ಷ ನಮ್ಮದೆಲ್ಲ ಜಾಯಿಕಾಯಿ ಕಡಿಮೆ, ಒಂದು 2-3 ಮರ ಎಲ್ಲ ಕಡ್ದು ಹಾಕಿದ್ರು. ಮತ್ತು ಬೇರೆ ಮರಕ್ಕೆಲ್ಲ ತೊಂದರೆ ಆಯ್ತದೆ ಹೇಳಿ. ಆಮೇಲೆ ಇನ್ನು ಸ್ವಲ್ಪ ಇರೋದಷ್ಟೇ, ಅದನ್ನೆಲ್ಲ ಕೊಯ್ದೆ ನಾನು. ಹಾಗೆ ಇನ್ನೊಂದು ಸ್ವಲ್ಪ ಉಂಟು, ಅದು ಬೆಳಿಲಿಲ್ಲ. ಇನ್ನು ಸ್ವಲ್ಪ ದಿನ ಬಿಟ್ಟು ಕೊಯ್ಬೇಕಾಯ್ತದೆ. ಹಾಗೆ ಇದಿಷ್ಟು ಆಯಿತು. ಕೊಯ್ಯುವಾಗ ರಾಶಿ ಅಂತ ಅನ್ನಿಸ್ತದೆ ಇದು ಹೂವು. ಒಣಗಿದ ಮೇಲಂತೂ ತೂಕನೇ ಬರೋದಿಲ್ಲ, ತುಂಬ ಕಡಿಮೆ ತೂಕ. ಹಾಗೆ ಇದಿಷ್ಟು ಇತ್ತಲ್ಲ, ಎಷ್ಟಾಯ್ತದೆ ಹೇಳಿ KG ನೋಡಬೇಕು ನನಗೆ ಕ್ಯೂರಿಯಾಸಿಟಿ ಆಯ್ತಾ ಇತ್ತು. ಹಾಗಾಗಿ ಇದನ್ನೀಗ ತೂಕ ಮಾಡುವ ಹೇಳಿ ಬಂದಿದೆ. ಒಂದು 600 ಗ್ರಾಮ್ ಆಗುವಷ್ಟೇನೂ ಆಗಿದೆ ಅಷ್ಟೇ. ನೋಡೋದಕ್ಕೆ ಇಷ್ಟಿದೆ, KG ಮೇಲೆ ಇದೇನು ಅನ್ಬೇಕು. ಆದರೆ ಇದು ತೂಕ ಮಾಡಿದವಾಗ ಮಾತ್ರ 600 ಗ್ರಾಮ್ ಸಮಥಿಂಗ್ ಇದೆ ಅಷ್ಟೇ. ಇನ್ನು ಸೇಲ್ ಮಾಡುವಾಗದವಾಗ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು. ಹಾಗೆ ನಮ್ಮದು TV ಹಾಳಾಗಿತ್ತಲ್ಲ ನೋಡಿ, ರಿಪೇರಿಗೆ ಬಂದಿದ್ದಾರೆ ರಾಘಣ್ಣ. ಒಂದು 10 ನಿಮಿಷ, ರಾತ್ರಿಗೆ ಒಂದು 10 ನಿಮಿಷ ಇವರು ಒಬ್ರೇ ಟಿವಿ ನೋಡೋರು, ನಾವು ಒಬ್ರು ಟಿವಿ ನೋಡಕ್ ಹೋಗುದಿಲ್ಲ. ಎಲ್ಲ ಮೊಬೈಲ್ ಇಟ್ಕೊಂತಾರೆ, ಧಾರಾವಾಹಿ ಏನು ನೋಡೋದಿಲ್ಲ. ಯೂಟ್ಯೂಬ್ ಬರ್ತದೆ ನೋಡ್ಲಕ್ಕ. ರಿಪೇರಿ ಮಾಡೋದಿಲ್ಲಿ. ಸ್ಕೂಟಿ ಹಲಸಿನ ಮೇಳಕ್ಕೆ ಹೋಗಿ ಬರುವಾಗ ಹಾಳಾಗಿಬಿಡ್ತು. ಎಂಥ ಪ್ರಾಬ್ಲಮ್ ಆಗಿತ್ತು ಅಂತಂದರೆ, ಇದು ನೋಡಿ, ಇದು ಮಧ್ಯದಂತ ಇರ್ತದಲ್ಲ, ಎಂತ ಹೇಳ್ತಾರೆ ಇದಕ್ಕೆ, ಡ್ರಮ್ ಅಥವಾ ರಿಮ್ಮ ಏನೋ ಹೇಳ್ತಾರೆ ನೋಡಿ. ಇದು ನಾಯಿ ಎಲ್ಲ ಮೂತ್ರ ಹಾರಿಸಿ ಜಂಗ್ ಬಂದು ಇದೇನೆ ಫುಲ್ ಸೆಟ್ಟೇನೆ ಎದ್ದು ಬಂದುಬಿಟ್ಟು ಇದಕ್ಕೆ ಬಂದು ಫುಲ್ ಜಾಂಬಾಗಿ ಟಯರನ್ನೇ ತಿರುಗ್ತಾ ಇರಲಿಲ್ಲ ನೋಡಿ. ಇಲ್ಲೆಲ್ಲ ನಾವೆಲ್ಲ ಇದನ್ನು ಬಗ್ಸೋಕೈತದೇನೆ ಅಂತೇಳೆಲ್ಲ ಜಪ್ಪಿ ಏನು ಮಾಡಿದ್ರೂ ಆಯ್ತಾ ಇರಲಿಲ್ಲ. ಇದೇ ಪ್ರಾಬ್ಲಮ್ ಆಗಿದ್ದು ಬೈಕು ನಮಗೆ. ಇದು ಆಮೇಲೆ ಗ್ಯಾರೇಜಿಗೆ ಹೋಗಿ ಹೊಸದು ಹಾಕ್ಸ್ಕೊಂಡು ಬಂದ್ವಿ. ಈ ಥರ ಪ್ರಾಬ್ಲಮ್ ಆಯಿತು. ಇದು ಫುಲ್ ಸೌಂಡ್ ಬರ್ತಾಯಿತ್ತು ನಾವು ಬೈಕ್ ಓಡಿಸ್ಕೊಂಡು ಹೋಗ್ತಿರ್ಬೇಕಾರೆ. ಕಡೆಗೆ ಸಡನ್ನಾಗಿ ನಾವೇ ನಿಲ್ಲಿಸಿದ್ರು. ಎಂಥ ಸೌಂಡ್ ಬರ್ತದೆ ಹೇಳಿ ನೋಡಬೇಡಿ ನಾನು ದಾದ. ಕಡೆಗೆ ಎಲ್ಲೂ ಎಂಥದ್ದು ಗೊತ್ತಾಗಲಿಲ್ಲ ನಮಗೆ. ಮತ್ತು ಇದು ಮುಂದಿನ ಟೈಯರು ತಿರುಗೋದಿಲ್ಲ ಆಗಿತ್ತಾ. ಹಾಗೆ ಮುಂದೆ ಬಂದ್ಕೊಂಡು ನೋಡಿದ್ರು, ಈ ಟೈಯರು ಜಾಮ್ ಆಗಿಬಿಟ್ಟಿತ್ತು. ಆ ಲೆಕ್ಕದಲ್ಲಿ ಇಲ್ಲೇ ಎಲ್ಲೋ ಏನೋ ಫಾಲ್ಟ್ ಆಗಿದೆ ಹೇಳಿ ನೋಡಿದ್ರು. ಆಮೇಲೆ ರೀಮ್ ಬಂದು ಎದ್ದು ಫುಲ್ ಅದು ಟಯರ್ನ ಬಿಟ್ಟು ಇದಕ್ಕೆ ಬಂದು ಕಚ್ಕೊಂಡ್ಬಿಟ್ಟಿತ್ತು. ಹಾಗೆ ಆ ಥರ ಫುಲ್ ಅದು ಜಂಗ್ ಬಂದು ಬಿಟ್ಟು ಇದಕ್ಕೆ ಬಂದು ಫುಲ್ ಟೈಟಾಗಿ ಬಿಟ್ಟಿತ್ತು. ಅದೇ ಪ್ರಾಬ್ಲಮ್ ಆಗಿ ಗ್ಯಾರೇಜಿಗೆ ಹೋಗಿ ಸರಿ ಮಾಡಿಸ್ಕೊಂಡು ಬಂದಾಯಿತು. ನಮ್ಮದು ಒಂಥರ ಯೋಗ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಓಡಿಸ್ಕೊಂಡು ಹೋಗ್ತಿರ್ಬೇಕಾರೆ ಏನಾದರೂ ಮೇನ್ ಹೈವೇ ಇಲ್ಲಲ್ಲ, ಈ ಥರ ಪ್ರಾಬ್ಲಮ್ ಆಗಿದ್ದರೆ ನಾನು ಮತ್ತು ಅದು ಇಬ್ಬರೂ ಬಿದ್ದು ಏನಾದ್ರು ಪೇಟ್ ಮಾಡ್ಕೊತಿದ್ರೇನೋ ಏನೋ. ಗ್ರಾಚಾರ ಚೆನ್ನಾಗಿತ್ತು, ದೊಡ್ಡದಾಗೋದು ಸಣ್ಣದ್ರಲ್ಲೇ ಮುಗೀತು. ತಲೆ ಬಿಸಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಏನಾಗ್ಬಿಡ್ತು ಅಂಥೇಳಿ. ಅರ್ಧ ದಾರಿಲೇ ಈ ಥರ ಪ್ರಾಬ್ಲಮ್ ಆಯ್ತು ಅಂತಂದರೆ ಯಾರಿಗೆ ತಾನೇ ಹೆದರಿಕೆ ಆಗೋದಿಲ್ಲ ಹೇಳಿ. ಅದು ಒಂದು ಸಂಜೆ ಟೈಮ್ ಹಾಕೋಗಟ್ಟೆ, ಇನ್ನು ರಾತ್ರಿ ಎಲ್ಲ ಬಿಟ್ರಲ್ಲವ, ಒಬ್ಬೊಬ್ಬರಿಗೆ ಓಡ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿತ್ತು. ಹಿರಿಯರೆಲ್ಲ ನೋಡಿ ಅದಕ್ಕೆ ಹೇಳೋದು, ಒಳ್ಳೆ ಕೆಲಸ ಮಾಡಬೇಕು, ಕಷ್ಟ ಕಾಲದಲ್ಲಿ ಅದು ನಮ್ಮ ಸಹಾಯಕ್ಕೆ ಬರ್ತದೆ ಹೇಳಿ. ಅವತ್ತು ಕೂಡ ಅಷ್ಟೇ, ನಾವು ಹೋಯ್ತಾ ಇರುವಾಗಲೇ ಸಡನ್ನಾಗಿ ಹಿಂಗಾಯಿತು.
ನಮ್ಮದೇನು ದೊಡ್ಡ ಅನಾಹುತ ಆಗೋದು ತಪ್ಪಿತು. ಅದೇ ಗ್ರಹಚಾರ ಏನಾದರೂ ಕೆಟ್ಟಗಿದ್ರೆ ಅಷ್ಟಕ್ಕೇ ಸಾಕೈತಿತ್ತು. ನಾನು ಮತ್ತು ದಾದ ಇಷ್ಟು ದಿನಕ್ಕೆ ಪೆಟ್ಟು ಮಾಡ್ಕೊಂಡು ಕೂತ್ಕೊಂತ ಇದ್ರು. ಹಾಗೆ ಮತ್ತು ನಮ್ಗೆ ಆ ದಿನ ಬೈಕ್ ಹಾಳಾಯಿತು. ಆಮೇಲೆ ಸ್ವಲ್ಪ ನಾವೆಲ್ಲ ನೋಡ್ತಾ ಇದ್ರು, ನಾನು ಮದ್ದಾತ ಹೇಳ್ಕೊಂಡು ಎಂತಾಯಿತು ಹೇಳ್ಕೊಂಡ್ರೆ ಸ್ವಲ್ಪ ಸರಿ ಮಾಡೋಕ್ಕಾಯ್ತಿರಲಿಲ್ಲ. ಪ್ರಯತ್ನ ಪಡ್ತಿದ್ರು. ಅಷ್ಟೊತ್ತಿಗೆ 2 ಜನ ಬಂದು ನಮಗೆ ಗ್ಯಾರೇಜಿಗೆಲ್ಲ ಹೋಗೋದಕ್ಕೆ, ಗ್ಯಾರೇಜ್ಗೆ ಮತ್ತು ನಮ್ಮ ಬೈಕ್ ಹಾಳಾದಕ್ಕೆ 2 ಕಿಲೋಮೀಟ್ರ್ ಅಷ್ಟೇ ದೂರ ಇತ್ತು. ಸೊ ಅವರೆಲ್ಲ ಬಂದು ಮತ್ತು ಗಾಡಿ ಎಲ್ಲ ಗ್ಯಾರೇಜಿಗೆ ತಗೊಂಡೋದಕ್ಕೆಲ್ಲ ಸಹಾಯ ಮಾಡಿದ್ರು. ಆಮೇಲೆ ರಿಕ್ಷಾ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು. ತುಂಬ ಹೆಲ್ಪ್ ಮಾಡಿದ್ರು 2 ಜನ. ಅವರನ್ನು ಮಾತ್ರ ಜೀವನದಲ್ಲಿ ಮರೆಯೋಂಗೆ ಇಲ್ಲ. ಅಷ್ಟೊತ್ತಿಗೆ ಒಂಥರ ದೇವರು ಬಂದಂಗೆ ಬಂದು ಅವರು ಸಹಾಯ ಮಾಡಿದ್ರು. ನಿಜವಾಗ್ಲೂ ಹೌದು, ತುಂಬ ಖುಷಿ ಆಯಿತು. ಮತ್ತು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲೋದಿಲ್ಲ. ಹಾಗೆಯೇ ಸರಿ ಮಾಡಿಸ್ಕೊಂಡು ಮನೆಗೆ ಬಂದ್ವಿ. ಈ ಗ್ಯಾಪಲ್ಲಂತೂ ನನಗೆ ಯಾವುದು ವೀಡಿಯೋ ಎಲ್ಲ ಮಾಡ್ಕೊಳ್ಳೋದೇ ಬೇಡ ಅಂತ ಅನಿಸ್ಬಿಟ್ಟಿತ್ತು. ಹಾಗಾಗಿ ಇವತ್ತೊಂದು ಆದ ಘಟನೆಯನ್ನು ನಿಮ್ಮ ಜೊತೆ ಹೇಳಿ ಅದಕ್ಕೆ ಹೇಳೋದು ಫ್ರೆಂಡ್ಸ್, ಆದಷ್ಟು ಎಲ್ರಿಗೂ ಕೂಡ ಒಳ್ಳೇದು ಮಾಡಿ, ಒಳ್ಳೆಯದನ್ನು ಬಯಸಬೇಕು, ಒಳ್ಳೆ ಕೆಲಸ ಮಾಡಬೇಕು. ಅದು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಆಗುತ್ತೆ. ಮತ್ತು ಎಷ್ಟು ಅನಾಹುತ ಆಗೋದು ಕೂಡ ತಪ್ಪುತ್ತೆ. ಏನು ಹಾಗೆ ನೀವು ಕೂಡ ಅಷ್ಟೇ ಒಳ್ಳೊಳ್ಳೆ ಕೆಲಸ ಮಾಡಿ, ಒಳ್ಳೊಳ್ಳೆ ಆಲೋಚನೆ ಮಾಡಬೇಕು, ಒಳ್ಳೆಯದನ್ನೇ ಮಾಡಬೇಕು. ಹಾಗಾಗಿ